ಸಾಗರದ ಜಂಬಗಾರು ರೈಲ್ವೆ ನಿಲ್ದಾಣಕ್ಕೆ ರಾಮ ಮನೋಹರ ಲೋಹಿಯಾ ರೈಲ್ವೆ ನಿಲ್ದಾಣ ಎಂದು ಮರುನಾಮಕರಣ ಮಾಡಬೇಕೆಂದು ಹೋರಾಟಗಾರ ಕಲ್ಲೂರು ಮೇಘರಾಜ್ ಒತ್ತಾಯಿಸಿದ್ದಾರೆ. ಪ್ರಧಾನಿ ಮೋದಿ ಹಾಗೂ ಗೃಹ ಸಚಿವರಿಗೆ ಪತ್ರ ಬರೆದಿರುವುದಾಗಿ ಅವರು ತಿಳಿಸಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ಐತಿಹಾಸಿಕ ಕಾಗೋಡು ಸತ್ಯಾಗ್ರಹದಲ್ಲಿ ಭಾಗವಹಿಸಿದ ಡಾಕ್ಟರ್ ರಾಮ ಮನೋಹರ ಲೋಹಿಯಾ ಅವರು ಸಾಗರದ ಜಂಬುಗಾರ ರೈಲ್ವೆ ನಿಲ್ದಾಣದಲ್ಲಿ ಪೊಲೀಸರಿಂದ ಬಂಧನ ಕೂಡ ಆಗಿದ್ರು. ಹಾಗಾಗಿ ಅವರ ಹೆಸರು ಇಡಬೇಕೆಂದು ಒತ್ತಾಯ ಮಾಡಲಾಗುತ್ತಿದೆ. ಇಷ್ಟು ದಿನ ಹೋರಾಟ ಮಾಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಈ ಹಿನ್ನೆಲೆಯಲ್ಲಿ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಮತ್ತು ಪ್ರಧಾನಿ ಗೃಹ ಸಚಿವರಿಗೂ ಪತ್ರ ಬರೆದಿರುವುದಾಗಿ ಮಾಹಿತಿ ನೀಡಿದರು. ಪ್ರಧಾನಮಂತ್ರಿಗಳು ಮತ್ತು ಕೇಂದ್ರದ ಗೃಹ ಸಚಿವರು ಅಮಿತ್ ಶಾ ಅವರು ಈ ಸಾಗರ ರೈಲ್ವೆ ನಿಲ್ದಾಣಕ್ಕೆ 74 ವರ್ಷ ಲೋಹಿಯಾ ಅವರ ಬಂಧನದ ನೆನಪಿನಲ್ಲಿ ಡಾಕ್ಟರ್ ರಾಮಮನೋಹರ್ ಲೋಹಿಯಾ ಅವರ ಹೆಸರಿಡಬೇಕು ಅನ್ನುವ ಒಕ್ಕರಲನ ಒತ್ತಾಯವನ್ನು ನಾವು ನಮ್ಮ ಟ್ರಸ್ಟ್ ಮತ್ತು ವಿವಿಧ ರಾಜಕೀಯ ಸಂಘಟನೆಗಳು ಮತ್ತು ರಾಜಕೀಯ ಮುಖಂಡಗಳ ಪರವಾಗಿ, ಶಿವಮೊಗ್ಗ ಜಿಲ್ಲೆಯ ಪರವಾಗಿ ನಾವು ಪ್ರಧಾನಮಂತ್ರಿಗಳಿಗೆ ಮತ್ತು ಗೃಹ ಸಚಿವರಿಗೆ ಪ್ರತ್ಯೇಕವಾದಂಥ ಪತ್ರ ಬರೆದು ಒತ್ತಾಯಿಸಿದ್ದೇವೆ. ಇದು ಕಾಗೋಡು ಸತ್ಯಾಗ್ರಹದಲ್ಲಿ ಈ ಲೋಹಿಯಾ ಅವರು ಭಾಗವಹಿಸ್ತಾ ಇದ್ದರೆ ಈ ಸತ್ಯಾಗ್ರಹಕ್ಕೆ ಕಾವು ಬರ್ತಿರಲಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಲಕ್ಷಾಂತರ ಜನರಿಗೆ ಏನು ಉಪಯೋಗ ಆಗಿದೆ, ಇವತ್ತು ಭೂ ಸುಧಾರಣಾ ಕಾನೂನು, ಆ ಕಾನೂನನ್ನು ಅನುಷ್ಠಾನ ಆಗಲಿಕ್ಕೆ ಕಾರಣ ಆಗ್ತಿರಲಿಲ್ಲ, ಪ್ರೇರಣೆ ಆಗ್ತಿರಲಿಲ್ಲ. ದೇವರಾಜ ಅರಸರು ಏನು ಆಜಾನ್ 1374 ಭೂ ಸುಧಾರಣಾ ಕಾನೂನನ್ನು ಕರ್ನಾಟಕದಲ್ಲಿ ಜಾರಿಗೆ ತಂದರು. ಅದಕ್ಕೆ ಲೋಹಿಯಾರ ಕೊಡುಗೆ, ಗಣಪತಿಯಪ್ಪನವ್ರ ಕೊಡುಗೆ, ಗೋಪಾಲಗೌಡರ ಕೊಡುಗೆ ಅಮೂಲ್ಯವಾಗಿದೆ ಮತ್ತು ಸಮಾಜವಾದಿಗಳ ಕೊಡುಗೆ, ರೈತ ಮುಖಂಡರ ಕೊಡುಗೆ ಅಮೂಲ್ಯವಾಗಿದೆ. ಈಗ ಈ ಸಂಬಂಧ ನಾವು 2002ರಲ್ಲಿ ಜೂನ್ 13ನೇ ತಾರೀಕು ಸಾಗರದ ಜಂಬಗಾರು ರೈಲ್ವೆ ನಿಲ್ದಾಣದ ಎದುರುಗಡೆಗೆ ನಮ್ಮ ಶಾಂತವೇರಿ ಗೋಪಾಲಗೌಡ ಸಮಾಜವಾದಿ ಅಧ್ಯಯನ ಕೇಂದ್ರ ಟ್ರಸ್ಟ್ ಮತ್ತು ಅಂದಿನ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದಂಥ ಆನಂದಪುರದ ಅರುಣ್ ಪ್ರಸಾದ್ ಅವರು ಸೇರಿ ಸಾಗರ ರೈಲ್ವೆ ನಿಲ್ದಾಣಕ್ಕೆ ಒಂದು ಬೋರ್ಡನ್ನು ಶಾಂತವೇರಿ ಡಾಕ್ಟರ್ ರಾಮಮನೋಹರ ಲೋಹಿಯಾ ರೈಲ್ವೆ ನಿಲ್ದಾಣ ಅಂತೇಳಿ ಬೋರ್ಡ್ ಬರೆಸಿ ಅಲ್ಲಿ ಹಾಕಿ ರೈಲ್ವೆ ನಿಲ್ದಾಣದ ಎದುರುಗಡೆಗೆ ಹಾಕಿ ಒಂದು ಸಮಾವೇಶವನ್ನು ಮಾಡಿದ್ವಿ. ಆ ಒಂದು ಕಾರ್ಯಕ್ರಮದಲ್ಲಿ ಅಂದಿನ ಹಿರಿಯ ಸಮಾಜವಾದಿ ಲೇಖಕರಾದಂಥ ನಾ ಡಿಸೋಜ ಅವರು, ಕೊಣದೂರು ಲಿಂಗಪ್ಪನವರು, ಎಚ್ ಗಣಪತಿಯಪ್ಪನವರು, ಕಾಗೋಡು ಹೋರಾಟದ ರೂವಾರಿಗಳಾದಂಥ ಎಚ್ ಗಣಪತಿಯಪ್ಪನವರು, ಮತ್ತು ಅಂದಿನ MLC ಆಗಿದ್ದಂಥ ಪ್ರಫುಲ್ಲ ಮಧುಕರ್ ಅವರು, ಆಮೇಲೆ KD ಗಂಗಾಧರ್ ಅವರು, ರಾಜ್ಯ ರೈತ ಮುಖಂಡರಾದಂಥ KD ಗಂಗಾಧರ್ ಅವರು, ಶಿವಮೊಗ್ಗ ಜಿಲ್ಲಾ ಪರಿಷತ್ತು ಅಂದು ಪರಿಷತ್ತಿತ್ತು, ಉಪಾಧ್ಯಕ್ಷರಾಗಿದ್ದಂಥ ಪಾಣಿ ರಾಜಪ್ಪನವರು, ಮತ್ತು ಕಲ್ಲೂರು ಮೇಘರಾಜ್, ಅರುಣ್ ಪ್ರಸಾದ್, ಕಲ್ಲೂರು ಈರಪ್ಪ, ರಿಪ್ಪನ್ಪೇಟೆ ರೈತ ಮುಖಂಡರಾದಂಥ RN ಮಂಜಪ್ಪ ಮುಂತಾದವರು ಭಾಗವಹಿಸಿದ್ವಿ ಈ ಕಾರ್ಯಕ್ರಮದಲ್ಲಿ. ಅಂದು ನಮ್ಮ ಕಾರ್ಯಕ್ರಮದ ಸ್ಥಳಕ್ಕೆ ಮ್ಯಾಗ್ನೆಸ್ ಪ್ರಶಸ್ತಿ ಪುರಸ್ಕೃತರಾದಂಥ KV ಸುಬ್ಬಣ್ಣವರು ಒಂದು ಪತ್ರ ಕಳಿಸಿದ್ರು ನಮಗೆ. ಏನು ಆ ಪತ್ರದಲ್ಲಿ ಏನು ಹೇಳಿದ್ರು ಅವರು, ನಾನು ಇನ್ನು ಮುಂದೆ ಸಾಗರ ಜಂಬುಗಾರು ನಿಲ್ದಾಣಕ್ಕೆ ಡಾಕ್ಟರ್ ರಾಮಮನೋಹರ ಲೋಹಿಯಾ ರೈಲ್ವೆ ನಿಲ್ದಾಣ ಅಂತ ಹೇಳಿಬಿಟ್ಟು ನಾನು ಕರಿತೀನಿ ಅಂತ ಹೇಳಿಬಿಟ್ಟು ಪತ್ರವನ್ನು ಕಳಿಸಿದರು. ಇಷ್ಟೆಲ್ಲ ಐತಿಹಾಸಿಕ ಹಿನ್ನೆಲೆ ಇರತಕ್ಕಂತಹ ಸಾಗರ ಪಟ್ಟಣದ ಜಂಬುಗಾರು ರೈಲ್ವೆ ನಿಲ್ದಾಣಕ್ಕೆ ದಯಮಾಡಿ ಕೇಂದ್ರ ಸರ್ಕಾರ, ವಿಶೇಷವಾಗಿ ಪ್ರಧಾನಮಂತ್ರಿಗಳು ಈ ಐತಿಹಾಸಿಕ ಹಿನ್ನೆಲೆಯನ್ನು ಗಮನಿಸಿ ದೇಶದ ಪ್ರಧಾನಮಂತ್ರಿಗಳಾದಂಥ ಅಮಿತ್ ಶಾ, ನರೇಂದ್ರ ಮೋದಿ ಅವರು, ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಈ ನಮ್ಮ ಮನವಿಯನ್ನು ಪುರಸ್ಕರಿಸಿ, ಜಿಲ್ಲೆಯ ಪರವಾಗಿ ನಾವು ಕಳಿಸಿದಂಥ ಮನವಿಯನ್ನು ಪುರಸ್ಕರಿಸಿ ಈ ಇಬ್ಬರು ಮಹನೀಯರು ದಯಮಾಡಿ ಈ ರೈಲ್ವೆ ನಿಲ್ದಾಣಕ್ಕೆ ರಾಮಮನೋಹರ ಲೋಹಿಯಾ ನಿಲ್ದಾಣ ಅಂತ ಹೇಳಿಬಿಟ್ಟು ನಾಮಕರಣ ಮಾಡಬೇಕು ಅನ್ನುವ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಕೋರಿಕೆ ಮತ್ತು ಒತ್ತಾಯ